ಸ್ವಲ್ಪ lethargic mindset. ಯಾವ ಕಾಂಪಿಟೇಷನ್ ಮಾಡೋಣ ಬರಬೇಕಾದಾಗ ವೀಡಿಯೋದು ಬಿಗಿನಿಂಗಲ್ಲಿ ನಾನು ಹೇಳಿದೆ ವಾಸ್ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಆಫ್ ಸೈಟ್ ಮೈಂಡ್ ಸೆಟಲ್ಲಿ ಬಂದಿರೋದು ಇವತ್ತು ಅಂತ. ಸೊ ಇದರಲ್ಲಿ ನನಗೆ ಅರ್ಥ ಆಗಿದೆ ಏನಂದರೆ, ಒಂದು ದಿನ ವರ್ಕೌಟ್ ಅಂತನಲ್ಲ, ಎನಿ ಕೈಂಡ್ ಆಫ್ ಅ ಜಾಬ್ ಮಾಡಬೇಕು ಅಂತ ಒಳಗಡೆ ಒಂದು ಅಲಾರಾಮ್ ರೈಸ್ ಆದಾಗ ಶುಡ್ ಟೇಕ್ ಆನ್ ಇನಿಷಿಯೇಟಿವ್. ಏನಾಗತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಸಮಥಿಂಗ್ ಏನೋ ಕಲಿಯೋದು ಅಥವಾ ನಮಗೇನೋ ಒಂದು ಸ್ವಿಚ್ ವರ್ಕ್ ಇರುತ್ತೆ, ಅದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ. ಅದು ಏನು ಎತ್ತ ಅಂತ ಆ ಪ್ರೊಸೆಸಲ್ಲಿ ಓದೋರಿಗೆ ಮಾತ್ರ ಗೊತ್ತಾಗುತ್ತೆ. ಜಸ್ಟ್ ಲೈಕ್ ದಟ್ ನನಗೇನೋ ದೊಡ್ಡದಾಗಿ ಸಂಪಾದನೆ ಮಾಡಿದೆ ಅಂತಲ್ಲ, ಈಗ ಬಂದಿದ್ದ ಕೆಲವು ಇಬ್ಬರು ಈಗ ನೋಡಿದ್ರಿ ನೀವು ಇವಾಗ. ಸೊ ಬೇಸಿಕ್ಲಿ ಅವರಲ್ಲೊಬ್ಬರು ಅಥ್ಲೆಟ್, ಅವ್ರು ಮೊನ್ನೆ ಶೋಲು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಒಬ್ಬರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿದ್ರು. ಐ ಥಿಂಕ್ ಅವರು ನನ್ನ 52nd ಸಬ್ಸ್ಕ್ರೈಬರ್ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಪ್ರೊಬ್ಯಾಬ್ಲಿ ನಾನು ಇವತ್ತಿನ ದಿನ ಏನೋ ಆಫ್ ಸೆಟ್ ಮೈಂಡಲ್ಲಿ ಬರದೇ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದಿದ್ದೆ. ಈ ಒಂದು ಸಬ್ಸ್ಕ್ರೈಬರ್ನ ನಾನು ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಿದ್ದೆ. ಇಸ್ಂಟ್ ಜಸ್ಟ್ ಅಬೌಟ್ ಅ ಸಬ್ಸ್ಕ್ರಿಪ್ಷನ್, ಇಟ್ಸ್ ಎನ್ ಅಪರ್ಚುನಿಟಿ ಟು ಗ್ರೋ. ಗೊತ್ತಿಲ್ಲ ಅವರಿಂದ ನನ್ನ ಒಂದು ಚಾನಲ್ ಆಗಿರ್ಬೋದು, ಅಥವಾ ನಾವು ಮಾಡ್ತಿರೋಂಥ ಒಂದು ವೀಡಿಯೋಸ್ಗಳಾಗಿರ್ಬೋದು, ಅಥವಾ ನಮ್ಮ ಕರಿಯರ್ ಡೆವಲಪ್ಮೆಂಟ್ ಆಗಿರ್ಬೋದು, ನಮ್ಮ ಸೆಲ್ಫ್ ಎನ್ಹ್ಯಾನ್ಸ್ ಆಗಿರ್ಬೋದು, ಏನಿದ್ರೂ ಎಲ್ಲೋ ಒಂದು ರೀತಿಯಲ್ಲಿ ಸ್ವಿಚ್ ಆಗೋಕ್ಕೆ ದೇವರು ಒಂದು ರೀತಿಲಿ ಒಂದು ಪಾತ್ವೇನೇ ಕ್ರಿಯೇಟ್ ಮಾಡ್ತಾಯಿರ್ತಾರೆ. ನಾವು ಆ ಜಾಗದಲ್ಲಿ ನಡೀದೇ ಸುಮ್ಮನೆ ಕೂತ್ಕೊಂಡಿದ್ರೆ ಯಾರು ಡೋರ್ ಟ್ಯಾಪ್ ಮಾಡಿ ಮನೆಗೆ ಬಂದು ಸಬ್ಸ್ಕ್ರೈಬ್ ಅಂತೂ ಯಾರೂ ಮಾಡಲ್ಲ, ಯಾರು ಫಾಲೋನೂ ಮಾಡಲ್ಲ, ಅಥವಾ ಯಾರು ಬಂದು ನೀವು ಯಾರು ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾರು ಕೇಳೋಕ್ಕೂ ಯಾರೂ ಬರೋಲ್ಲ. ಸೊ ಇಲ್ಲಿ ಕಲಿಬೇಕಾಗಿರೋದು ಒಂದು ಸಿಂಪಲ್ ವಿಚಾರ ಏನಂತಂದರೆ, ಲೆಥಾರ್ಜಿಕ್ ಮೈಂಡ್ ಸೆಟ್ ಏನಿದೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಒಳಗಡೆಯಿಂದ ಏನೋ ಒಂದು ರೈಸ್ ಆಗಿರುತ್ತಲ್ಲ, ಮಾಡಬೇಕು, ಏನೋ ನಾವು ಸೀರಿಯಸ್ ಆಗಿ ಏನೋ ಥಿಂಕ್ ಮಾಡಿರ್ತೀವಲ್ಲ ಲೈಫ್ ಬಗ್ಗೆ, ಅದ್ರ ಬಗ್ಗೆ ಇನಿಷಿಯೇಷನ್ ತೊಗೊಳ್ಳೋದೇ ಇಂಪಾರ್ಟೆಂಟ್. ಅದನ್ನು ನೆಗ್ಲೆಕ್ಟ್ ಯಾವತ್ತೂ ಮಾಡೋಕ್ಕೆ ಹೋಗೋದು ಬೇಡ ನಾವು. ನಾನೇನು ದೊಡ್ಡ ಪಂಟ ಅಂತಲ್ಲ, ಏನೋ ಮಾಡಿ ಲೈಫಲ್ಲಿ ದಬಾಕಿದ್ದೀನಿ ಅಂತಲ್ಲ. ನಿಮ್ಮ ಥರ ನಾನು ಬೇಬಿ ಸ್ಟೆಪ್ ಇಟ್ಟಿರೋನು. ಮುಂದೆ ಎಲ್ಲಿ ಗಂಟೆ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಟೈಮ್ ಜೊತೆ ನಾವು ನಡೀತಾ ಇರೋಣ. ನಮಗೂ ಒಂದು ದಿನ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನಡೀತಾನೆ ಇರೋಣ, ಅದಾದಮೇಲೆ ನಡೀತಾನೆ ಇರೋಣ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಭಗವಂತ ಕರ್ಕೊಂಡು ಹೋಗ್ತಾನೆ.